ನನ್ನ ಪ್ರೀತಿಯ ಬಂಧುಗಳೇ, ಸ್ನೇಹಿತರೆ ಹಾಗೂ ಆತ್ಮೀಯರೇ, ಎಲ್ಲರಿಗೂ ಕೂಡ ಹೊಸದಾಗಿ ನಾನು ಪ್ರಾರಂಭಿಸಿರುವಂತಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ವಿಡಿಯೋ ಬಗ್ಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಈ ವಿಡಿಯೋನ ಯಾಕೆ ಪೂರ್ತಿಯಾಗಿ ನೋಡಬೇಕು, ಅಥವಾ ಈ ವಿಡಿಯೋನ ನೀವು ಯಾಕೆ ಶೇರ್ ಮಾಡಬೇಕು, ಅಥವಾ ಈ ವಿಡಿಯೋಯಿಂದ ನಿಮ್ಗೆ ಬರೋಂಥ ಲಾಭ ಆದರೂ ಏನು ಅನ್ನೋದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ವಿಡಿಯೋ ನೀವು ಪೂರ್ತಿ ನೋಡಬೇಕು ಅಂದರೆ, ಈಗ ನಡೀತಿರೋಂಥ ಸೈಬರ್ ಕ್ರೈಮ್, ಅದಕ್ಕಿಂತ ಚೆನ್ನಾಗಿ ಯೂಸ್ ಮಾಡುತ್ತಂದರೆ ಡಿಜಿಟಲ್ ಸ್ಕ್ಯಾಮ್ ಅಥವಾ ಡಿಜಿಟಲ್ ಫ್ರಾಡ್, ಇವುಗಳಿಂದ ನೀವು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಆತ್ಮೀಯರು ವಂಚಿತರಾಗದೆ, ಅಂದರೆ ಮೋಸ ಹೋಗ್ತೀರಾ. ನೀವು ಕಷ್ಟಪಟ್ಟಂತಹ ಅಮೌಂಟನ್ನು ಸೇವ್ ಮಾಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ. ನಾವು ಕಷ್ಟಪಟ್ಟಂಥ ಅಮೌಂಟು ಕಳ್ತನ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಏನು ಮಾಡಿದ್ವಿ, ನಾವು ಬ್ಯಾಂಕ್ಗಳಲ್ಲಿ ಸೇವ್ ಮಾಡೋಕ್ಕೆ ಹಿಡಿದ್ವಿ. ಬ್ಯಾಂಕಲ್ಲಿ ಉಳಿಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಂಕಲ್ಲಿ ಉಳಿಸೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಯಿತು, ನಮ್ಮ ಹಣ ಸುರಕ್ಷಿತವಾಗಿತ್ತು, ತೊಂದರೆ ಇರಲಿಲ್ಲ. ಆದರೆ ಇಲ್ಲಿ ಇನ್ನೊಂದು ನಮ್ಗೆ ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ಬ್ಯಾಂಕಲ್ಲಿರೋಂಥ ಹಣ ನಮಗೆ ಬೇಕಾದಂಥ ಟೈಮಲ್ಲಿ ಸಡನ್ನಾಗಿ ಸಿಗ್ತಿರೋಂಥ ಆಯಿತು. ಹೇಗೆ, ಬ್ಯಾಂಕ್ ರಜೆ ಇತ್ತು, ನಮ್ಗೆ ಸಡನ್ ದುಡ್ಡು ಸಿಗಲ್ಲ. ATM ಅಮೌಂಟ್ ಇಲ್ಲ, ನಮಗೆ ಸಡನ್ ದುಡ್ಡು ಸಿಗಲ್ಲ. ATM ಡೈಲಿ ಇಷ್ಟೇ ಲಿಮಿಟ್ ಇರುತ್ತೆ, ಅಷ್ಟು ಮೇಲೆ ನಾವು ವಿಡ್ರಾ ಮಾಡೋಕ್ಕಾಗಲ್ಲ. ಈ ರೀತಿ ಪ್ರಾಬ್ಲಮ್ಗಳೆಲ್ಲ ನಾವು ಫೇಸ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ವಿ, ಹೆಚ್ಚಿನ ಹಣ ಮನೆಯಲ್ಲಿ ಸೇವ್ ಮಾಡ್ತಾಯಿದ್ವಿ, ಉಳಿಸ್ಕೊಳ್ತಿದ್ವಿ. ಹೀಗಿದ್ದಾಗ ಕಾಮನಾಗಿ ಏನಾಗುತ್ತೆ, ಕಳ್ತನ ಮಾಡಿದ್ರೆ ಮತ್ತೆ ದುಡ್ಡು ಹೋಯಿತು. ಇದು ಆಗಬಾರ್ದು, ಕಳ್ತನ ಆಗಬಾರ್ದು, ನಮ್ಮ ದೇಶ ಸುರಕ್ಷಿತವಾಗಿರಬೇಕು ಅಂದ್ಬಿಟ್ಟು 2016ರಲ್ಲಿ ನಮ್ಮ ಗೌರ್ಮೆಂಟ್ನವರು ಏಪ್ರಿಲ್ 11, 2016 UPI ಅನ್ನೋ ಒಂದು ಪೇಮೆಂಟ್ ಸಿಸ್ಟಮನ್ನು ರಿಲೀಸ್ ಮಾಡಿದ್ರು. ಇದರಿಂದ ನಮಗೇನು ಉಪಯೋಗ, ಸಂಬಳ ಅಂತ ಭಯ ಪಡಬೇಡಿ, ಅಥವಾ ಎರಡೋ ದುಡ್ಡು ಕೊಟ್ಟರೆ ಭಯ ಪಡಬೇಡಿ, ನೇರವಾಗಿ ಅಕೌಂಟ್ಗೆ ಹಾಕ್ಕೊಳ್ಳಿ. ಅಕೌಂಟಿಂದ ನಿಮ್ಗೆ ಯಾವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಅಲ್ಲಿ ಮಾತ್ರ ಡ್ರಾ ಮಾಡಿ. ಎಕ್ಸಾಂಪಲ್, ಈಗ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಪೇ, ಅಮೆಝಾನ್ ಪೇ, ಈ ರೀತಿ ಸುಮಾರು ಪೇಮೆಂಟ್ ಸಿಸ್ಟಮ್ಗಳು ನಾವು ಇಟ್ಕೊಂಡು ಏನು ಮಾಡ್ತಿದ್ದೀವಿ, ನಾವು ಎಲ್ಲಿ ಬೇಕೋ ಅಲ್ಲಿ ಅಷ್ಟು ಅಮೌಂಟನ್ನು ಮಾತ್ರ ಖರ್ಚು ಮಾಡ್ತಿದ್ದೀವಿ. ಬೇಡದಿರೋ ಕಡೆ ಏನಾಗ್ತಿದೆ, ನಮ್ಮ ಅಮೌಂಟು ನಮ್ಮ ಅಕೌಂಟಲ್ಲಿ ಇರುತ್ತೆ. ಅದರಿಂದ ಅಂತ ಉಪಯೋಗ ಏನು, ಒಂದು SBI ಅಕೌಂಟಲ್ಲಿರೋದ್ರಿಂದ ನಮಗೆ ಅಮೌಂಟ್ ಸೇವ್ ಆಗ್ತಾ ಬರುತ್ತೆ. ಯಾವ ರೀತಿ, SBI ಅಕೌಂಟಲ್ಲಿದ್ದರೆ ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಒಂದು SBI ಅಕೌಂಟಿಗೆ ಆ ರೇಟ್ ಆಫ್ ಇಂಟ್ರೆಸ್ಟ್ನ ಅಮೌಂಟ್ ನಮ್ಮ ಅಕೌಂಟ್ಗೆ ಇಂಟ್ರೆಸ್ಟ್ ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಒಂದು ಸೇವಿಂಗ್ಸ್ ಆಯಿತು. ಎರಡನೇದು, ಕಳ್ತನ ಆಗಲ್ಲ, ಯಾರು ಬಂದು ನಮ್ಮನ್ನು ದೋಚಲ್ಲ, ನಮ್ಮ ಪಿಕ್ ಪಾಕೆಟ್ ಮಾಡಲ್ಲ, ಅಥವಾ ನಮ್ಮನ್ನು ಹೊಡೆದು ಎತ್ಕೊಂಡು ಹೋಗಲ್ಲ. ಈ ರೀತಿ ಏನೂ ಕೂಡ ಆಗಲ್ಲ, ಸೇಫಾಗಿ ನಮ್ಮ ಬ್ಯಾಂಕ್ ಅಕೌಂಟಲ್ಲಿ ಇರುತ್ತೆ. ಈ ಉದ್ದೇಶನ ಏನು ಮಾಡಿದ್ರು, ಏಪ್ರಿಲ್ 11, 2016 UPI ಸಿಸ್ಟಮನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ತಂದರು. ಇಲ್ಲಿಂದ ಆಚೆಗೆ ಆ ಕಳ್ಳರಿಗೆ ಏನಾಯಿತು, ಕಳ್ತನ ಮಾಡೋಕ್ಕೆ ದಾರಿ ಸಿಕ್ಕಿರಂಗೆ ಆಯಿತು. ಎಲ್ಲರೂ ಕೂಡ ಕೆಲಸಗಳಿಗೆ ಹೋಗೋಕ್ಕೆ ಹಿಡಿದ್ರು. ಆದರೆ ಅವ್ರಿಗೆ ಕೆಲಸ ಸಿಗಬೇಕು ಅನ್ನೋ ಉದ್ದೇಶದಿಂದ ಅವ್ರು ಹೋದರೆ ಓಕೆ, ರೈಟ್. ಆದರೆ ನಾನು ಬೇರೆ ರೀತಿಯಲ್ಲೇ ತುಂಬ ಈಸಿ ವೇನಲ್ಲೇ ಅಮೌಂಟನ್ನು ನಾನು ಗಳಿಸಬೇಕು, ನಾನು ಕಷ್ಟನೇ ಪಡಬಾರ್ದು, ನಾನು ಬೇರೆ ಕಳ್ತನ ಮಾಡಿದ್ರೆ ನಾನು ವೃತ್ತಿ ಅಂತ ಉದ್ದೇಶ ಇಟ್ಕೊಂಡ್ರೆ ಏನು ಮಾಡಿದ್ರು, ಹೊಸ ಪೇಮೆಂಟ್ ಸಿಸ್ಟಮನ್ನು ಕೂಡ ಅರ್ಥ ಮಾಡಿಕೊಂಡ್ರು. ಅದೇನು ಅಂದರೆ ಡಿಜಿಟಲ್ ಫ್ರಾಡ್. ಮೊಟ್ಟ ಮೊದಲು ಬಂದಂಥ ಡಿಜಿಟಲ್ ಫ್ರಾಡ್ ಯಾವುದಾದ್ರು OTP ಬೇಸ್. ಯಾವ ರೀತಿ OTP ಬೇಸು, ಅವ್ರು ಫೋನ್ ಮಾಡೋರು, ನಿಮಗೆ ಫೋನ್ ಮಾಡಿಬಿಟ್ಟು, ನೋಡಿ ಈ ಥರ ನಿಮ್ದೇನೋ ಪ್ರಾಬ್ಲಮ್ ಆಗಿದೆ ನಿಮ್ಮ ಅಕೌಂಟಲ್ಲಿ, KYC ಪ್ರಾಬ್ಲಮ್ಮು, ಆಧಾರ್ ಶೇರಿಂಗ್ ಪ್ರಾಬ್ಲಮ್ಮು, ಪ್ಯಾನ್ ಪ್ರಾಬ್ಲಮ್ಮು, ಏನೋ ಒಂದು ಪ್ರಾಬ್ಲಮ್ ನಿಮ್ಗೆ ಹೇಳೋರು. ಪ್ರಾಬ್ಲಮ್ ಹೇಳ್ಬಿಟ್ಟು ನೀವು OTPಯನ್ನು ಕೊಡಿ, ನಾವು ಬ್ಯಾಂಕಿಂದ ಮಾತಾಡ್ತಿದ್ದೀವಿ, ನಾವು ನಿಮಗೆ ನಿಮ್ಮ ಆ ಪ್ರಾಬ್ಲಮನ್ನು ಸಾಲ್ವ್ ಔಟ್ ಮಾಡ್ಕೊಡ್ತೀವಿ ಅಂತ ಹೇಳೋದು. ಆದರೆ OTP ಅಂತ ಹೇಳ್ತಿರಲಿಲ್ಲ ಅವ್ರು ನಿಮಗೆ, ಏನಂತಾರೆ, ನಿಮ್ಗೊಂದು ನಂಬರ್ ಬರುತ್ತೆ, ಆ ನಂಬರನ್ನು ಹೇಳಿ ಅಂತ ಹೇಳೋದು. ಆ ಟೈಮಲ್ಲಿ ಹೆಚ್ಚಿನ ಜನಕ್ಕೆ ಅದ್ರ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇರಲಿಲ್ಲ. ಅವಾಗ ಏನು ಮಾಡೋದು, ನಂಬರನ್ನು ಹೇಳ್ಬಿಡೋದು. ಆಗೇನಾಗೋದು, ಈ OTPಯನ್ನು ಒನ್ ಟೈಮ್ ಪಾಸ್ವರ್ಡ್ ನಾವು ಕೊಟ್ಟ ತಕ್ಷಣ ನಮ್ಮ ಅಕೌಂಟಲ್ಲಿಂಥ ಅಮೌಂಟು ಕಂಪ್ಲೀಟಾಗಿ ಬೇರೆಯವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಫ್ರಾಡ್ ಆಗಿದೆ. ಇದರ ಬಗ್ಗೆ ಗೌರ್ಮೆಂಟ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋಕ್ಕಿದ್ರು, ಜೊತೆಗೆ ಎಲ್ರಿಗೂ ತಿಳಿಸ್ತಾ ಬಂದರು. ಈ ರೀತಿ ಮಾಡಿದಾಗ ಏನಾಯಿತು, OTPಯಿಂದ ಆಗೋಂಥ ಫ್ರಾಡ್ಸು ಕಡಿಮೆ ಆಯಿತು, ಎಲ್ಲರೂ ಕೂಡ ಎಚ್ಚೆತ್ಕೊಂಡ್ರು. ಹಾಗಾಗಿ ಯಾರಿಗೂ ಅಷ್ಟೇ ನಾವು OTPಯನ್ನು ಕೊಡಬಾರ್ದು ಅನ್ನೋ ನಮಗೆ ಅರ್ಥ ಆಯಿತು. ಎರಡನೇ ಇದೆ ಯಾವುದು ಅಂದರೆ AI ಇವೆ.
ಇನ್ನೊಂದು ಯಾವ್ದು ಯೂಸ್ ಮಾಡಿದ್ರು ಅಂದರೆ ಪೋಸ್ಟಲ್ಲಿ ಒಂದು ಲೆಟರ್ ಬರುತ್ತೆ. ಏನಂತಂದರೆ ನಿಮಗಿಂತ ಒಂದು ಒಳ್ಳೆ ಗಿಫ್ಟ್ ವೋಚರ್ ಬಂದಿದೆ, ಅಥವಾ ನಿಮ್ಗೊಂದು ಗೋಲ್ಡ್ ರಿಂಗು ಬೆಳ್ಳಿನೋ ಏನೋ ನಿಮ್ಗೆ ಕಳಿಸ್ಕೊಟ್ಟಿದ್ದೀವಿ. ಅದನ್ನು ನೀವು ತಗೊಬೇಕಾದ್ರೆ ಎಷ್ಟು ಪೇಮೆಂಟು ಪೋಸ್ಟ್ ಆಫೀಸಿಗೆ ನೀವು ಪೇಮೆಂಟ್ ಮಾಡಬೇಕು. ಆ ಪೇಮೆಂಟ್ ಮಾಡಿದ್ರೆ ಮಾತ್ರ ಆ ಪೋಸ್ಟ್ ನಿಮಗೆ ರಿಟರ್ನ್ ಆಗುತ್ತೆ ಅಂತ ಹೇಳಿ ಮತ್ತೊಂದು ವೇನ ಕಂಡಿಡ್ತು. ಸೊ ಒಂದು ಪೋಸ್ಟಲ್ ಲೆಟ್ರ್ ಬಂದಿರುತ್ತೆ. ಆ ಲೆಟ್ರ್ ಒಳಗಡೆ ಯಾವುದೋ ಒಂದು ರಿಂಗ್ ಟೈಪು ಅಥವಾ ಒಂದು ಗಿಫ್ಟ್ ಬಾಕ್ಸ್ ಟೈಪು ದಪ್ಪಕ್ಕಿರುತ್ತೆ. ಆ ಲೆಟರ್ ನೋಡಿದಂಥ ನಾವು ಓಕೆ ಮೇ ಬಿ ಇದೇ ಇರುತ್ತೆ ಗ್ಯಾರಂಟಿ ಅಂದ್ಬಿಟ್ಟು ಏನು ಮಾಡ್ತೀರಿ, ಪೋಸ್ಟಲ್ಲಿ ಅವ್ರಿಗೆ 500 1000 1,000 ಪೋಸ್ಟ್ ಆಫೀಸ್ಗೆ ಡೈರೆಕ್ಟಾಗಿ ಕಟ್ಟಿ ಆ ಲೆಟರ್ ನಾವು ತಗೋತೀವಿ. ಇಲ್ಲೂ ಕೂಡ ಸ್ಕ್ಯಾಮ್ ಆಯಿತು. ಯೋಚನೆ ಮಾಡಿ, ಯಾರೋ ನಿಮಗೆ ಗೋಲ್ಡ್ ರಿಂಗನ್ನು ಅಥವಾ ಇನ್ನೊಂದು ಐಟಮನ್ನು ಇನ್ನೊಂದು ಗಿಫ್ಟನ್ನು ಯಾಕೆ ಕಳಿಸ್ಬೇಕು, ಅವ್ರಿಗೇನು ಉಪಯೋಗ ಅದು ನಾವು ಯೋಚನೆ ಮಾಡೋದು. ಯಾರೋ ನಮ್ಗೆ ಕಳಿಸಿದ್ದಾರೆ, ಇರ್ಬೋದು ಗ್ಯಾರಂಟಿ, ಮತ್ತು ಪರ್ಚೇಸ್ ಮಾಡ್ಬೋತೀವಿ. ಇನ್ನೊಂದು ಹೇಗೆ ಅಂದರೆ ನಾವು ಪೇಮೆಂಟ್ ಮಾಡ್ತಾ ಇರೋದೆಲ್ಲಿಗೆ ಜಸ್ಟ್ ಪೋಸ್ಟ್ ಆಫೀಸ್ಗೆ ಅಂತ ಧೈರ್ಯದ ಮೇಲೆ. ಆಮೇಲೆ ಇನ್ನೊಂದು ಬಂತು ಯಾವುದು ಅಂದರೆ ಹ್ಯಾಕಿಂಗ್. ಈ ಹ್ಯಾಕಿಂಗ್ ಅಂದರೆ ಏನು? ಹ್ಯಾಕಿಂಗ್ ಅಂದರೆ ನಿಮಗೆ ಗೊತ್ತಿಲ್ಲದಿರಂಗೆ ನಿಮ್ಮ ಎಲೆಕ್ಟ್ರಾನಿಕ್ ಡಿವೈಸಸ್ನ, ಅಂದರೆ ಮೊಬೈಲ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ಅಂದರೆ ಬೇರೆ ಲ್ಯಾಪ್ಟಾಪ್ ಅಲ್ಲ, ಮನೇಲಿ ಉಪಯೋಗಿಸೋಂಥ ಡೆಸ್ಕ್ಟಾಪ್ ಸಮೇತ. ಹಾಗಾಗಿ ಕಂಪ್ಯೂಟರ್ ಆಗಿರ್ಬೋದು, ಆಮೇಲೆ ಟ್ಯಾಬ್ ಆಗಿರ್ಬೋದು, ಅಥವಾ ಇನ್ಯಾವುದೋ ಎಲೆಕ್ಟ್ರಾನಿಕ್ ಬೇಸ್ಡ್ ಐಟಮ್ಸ್, ಇವು ಯಾವುದನ್ನೋ ಒಂದು ಉಪಯೋಗಿಸ್ಕೊಂಡು ಇವು ಯಾವುದೋ ಒಂದು ಇದರಲ್ಲಿ ನಿಮ್ಮ ಸ್ಟೋರೇಜಸ್ನ ಬೇರೆಯವ್ರು ಹ್ಯಾಕ್ ಮಾಡ್ತಾರೆ. ಯಾವ ರೀತಿ ಹ್ಯಾಕ್ ಮಾಡ್ತಾರೆ? ಹಾಗಾದರೆ ಅವ್ರು ಹ್ಯಾಕ್ ಮಾಡ್ಬೇಕಾದ್ರೆ ನಮ್ಗೆ ಸಪೋರ್ಟ್ ಇದ್ದರೆ ಹ್ಯಾಕ್ ಮಾಡೋಕ್ಕಾಗುತ್ತಾ? ಹೌದು, ಯೋಚನೆ ಮಾಡಬೇಕಂತ ವಿಷಯ. ನಮ್ಗೆ ಸಪೋರ್ಟ್ ಇದ್ದೀರಾ ನಮ್ಮ ಮನೆ ಒಳಗಡೆ, ಅಂದರೆ ನನ್ನ ಪರ್ಸ್ನಲ್ ಫೈಲ್ ಒಳಗಡೆ ಎಂಟ್ರಿ ಕೊಡೋಕ್ಕೆ ಯಾರು ಸಾಧ್ಯನೂ ಇಲ್ಲ. ಹೇಗೆ? ಈಗ ನಮ್ಮ ಮೊಬೈಲ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ನಮ್ಮ ಮನೆಯವರೇ ನಮ್ಮ ಮೊಬೈಲ್ನ ಯೂಸ್ ಮಾಡೋಕ್ಕಾಗಲ್ಲ, ಗೊತ್ತಿರೋ ವಿಷಯ. ಹಾಗೇನೆ ನಮ್ಮ ಸಪೋರ್ಟ್ ಇದ್ದೀರಾ ನಮ್ಮ ಮೊಬೈಲ್, ಲ್ಯಾಪ್ಟಾಪ್ ಆರ್ ದಿ ಡೆಸ್ಕ್ಟಾಪ್ ಆರ್ ದಿ ಟ್ಯಾಬ್ ಆರ್ ದಿ ಪಾಮ್ ಟಾಪ್, ಈ ಎಲೆಕ್ಟ್ರಾನಿಕ್ ಡಿವೈಸಸ್ ಏನಿದ್ದಾವೆ ಆ ಎಲೆಕ್ಟ್ರಾನಿಕ್ ಡಿವೈಸಸ್ನ ಹ್ಯಾಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೇಗಾಗುತ್ತೆ ಹ್ಯಾಕ್ ಅಂದರೆ, ನಾವು ಯಾವುದೋ ಒಂದು ಅನೌನ್ ಸೋರ್ಸಿಂದ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ತೀವಿ, ಅಥವಾ ಪ್ಲೇಸ್ಟೋರಿಂದನೇ ತಿಳ್ಕೊಳ್ಳಿ. ಈಗ ಪ್ಲೇಸ್ಟೋರಿಂದ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡುತ್ತೆ. ಇನ್ಸ್ಟಾಲ್ ಮಾಡಿದ್ಮೇಲೆ ನಾವೇನು ಮಾಡ್ತೀವಿ, ಇನ್ಸ್ಟಾಲ್ ಕೊಟ್ಟ ತಕ್ಷಣ ಅಲ್ಲಿ ಎಲ್ಲೋ ಒಂದು ಕೆಲವೊಂದು ಕಡೆ ಅವರು ಅಲೋ 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 ಬ್ಲ್ಯಾಕ್ ಅಲೋ ಬ್ಲ್ಯಾಕ್ ಅಲೋ ಬ್ಲ್ಯಾಕ್ ಅಥವಾ ಅಲೋ ಕ್ಯಾನ್ಸಲ್ ಅಂತ ಕೊಟ್ಟಿರ್ತಾರೆ. ನಾವು ಅಲ್ಲೇನು ಮಾಡ್ತೀವಿ, ಅಲೋ ಕ್ಯಾನ್ಸಲ್ ಯೂಸ್ ಮಾಡೋಕ್ಕೆ ಕಡೆ ನಾವು ಬೇರೆ ಅಲೋ ಕೊಡ್ತಾ, ಅಲೋ ಅಂದರೆ ಅದನ್ನು ಒಪ್ಕೊಳ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ಗ್ಯಾಲರಿ ಅಂತ ಕೊಟ್ಟಿರ್ತಾರೆ, ಕೆಳಗಡೆ ಸಮ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಕೆಲವೊಂದು ಡೀಟೇಲ್ಸ್ ನಿಮ್ಗೆ ಕೊಟ್ಟಿರ್ತಾರೆ, ಅದನ್ನು ನೀವು ಓದಲ್ಲ. ನಾವೇನು ಮಾಡ್ತೀರಿ, ಓದ್ತೀರಾ, ಅದನ್ನು ಯಾರು ಓದ್ಕೊ ಕೂತ್ಕೊಳ್ತಾರೆ. ಈಗ ಅಷ್ಟು ಉದ್ದ ಇದೆ, ನಾವು ಓದೋದು ಯಾವಾಗ ಅಂದ್ಬಿಟ್ಟು ಏನು ಮಾಡ್ತೀರಿ, ಡೈರೆಕ್ಟಾಗಿ ಅಲೋ ಕೊಡ್ತೀವಿ. ಅಲೋ ಕೊಟ್ಟಾಗ ಏನಾಯಿತು, ಅದೇ ನಾವು ಕೊಡ್ತಂಥ ಪರ್ಮಿಷನ್. ಅಂದರೆ ಆ ಅಪ್ಲಿಕೇಶನ್ ನಮ್ಮ ಮೊಬೈಲ್ನೊಳಗಡೆ ಗ್ಯಾಲರಿಗೆ ಎಂಟ್ರಿ ಕೊಡೋಕ್ಕೆ ನಾವು ಪರ್ಮಿಷನ್ ಕೊಟ್ಟಾಯಿತು. ಅದು ಗ್ಯಾಲರಿ ಒಳಗೆ ಎಂಟ್ರಿ ಆಯಿತು. ನೆಕ್ಸ್ಟ್ ಕಾಂಟ್ಯಾಕ್ಟ್ಸ್ ಕೇಳುತ್ತೆ, ಅಥವಾ ಮೆಸೇಜಸ್ ಕೇಳುತ್ತೆ, ಅಥವಾ ಇನ್ಯಾವುದೋ ಪ್ರೊಫೈಲನ್ನು ಕೇಳುತ್ತೆ. ನಾವೇನು ಮಾಡ್ತೀವಿ, ಕಾಂಟ್ಯಾಕ್ಟ್ಸು, ಮೆಸೇಜಸ್ಸು, ಇನ್ಯಾವುದೋ ಪ್ರೊಫೈಲನ್ನು ಅದು ಕೆಳಗೆ ಕೊಟ್ಟಿರೋ ಡಿಸ್ಕ್ರಿಪ್ಷನನ್ನು ಓದ್ತೀರಾ. ಯಾಕೋಸ್ಕರ ಅದನ್ನು ಅಲೋ ಮಾಡಬೇಕು ಅನ್ನೋ ನಾವು ಯೋಚನೆ ಕೂಡ ಮಾಡ್ತೀರಾ. ಏನು ಮಾಡ್ತೀವಿ, ನಾವು ಅಲೋ ಕೊಟ್ಬಿಡ್ತೀವಿ. ಕೊಡಿದ್ರೆ ಏನಾಯ್ತು ನಮ್ಮ ಲಾಸು? ಏನಾಯಿತು ಅಂದರೆ, ನಮ್ಮ ಮನೆಯ ಬೀಗವನ್ನು ಅಥವಾ ನನ್ನ ಸೆಕ್ಯೂರಿಟಿ ಪಾಸ್ವರ್ಡ್ಗಳನ್ನು ನಾನೇ ಮತ್ತೊಬ್ಬರಿಗೆ ಕೊಟ್ಟಂಗಾಯ್ತೀವಿ. ಅವಾಗೇನಾಯಿತು, ಆಟೋಮೆಟಿಕ್ಕಾಗಿ ನಿಮ್ಮ ಮೊಬೈಲ್, ನಿಮ್ಮ ಎಲೆಕ್ಟ್ರಾನಿಕ್ ಡಿವೈಸಸ್ ಆಟೋಮೆಟಿಕ್ಕಾಗಿ ಹ್ಯಾಕ್ ಆಯಿತು. ಅಂದರೆ ನಿಮ್ಮ ಮನೆಯ ಕಂಟ್ರೋಲನ್ನು ಬೇರೆಯವ್ರಿಗೆ ಕೊಟ್ಟಂಗಾಯ್ತೀವಿ. ಈಗ ಹ್ಯಾಕ್ ಮಾಡಿದವ್ರು ಏನು ಮಾಡ್ತಾರೆ, ಮೊಟ್ಟ ಮೊದಲು ಮಾಡೋಂಥ ಕೆಲಸ ನಿಮ್ಗೆಲ್ಲರಿಗೂ ಈಗ ಗೊತ್ತಿರೋಂಗೆ ನಿಮ್ಮ ನಂಬರಿಂದ ಬೇರೆಯವ್ರಿಗೆ ಮೆಸೇಜ್ ಮಾಡ್ತಾರೆ, ಅಥವಾ ಕಾಲ್ ಮಾಡೋಂಥದ್ದು, ಅಥವಾ ಯಾವುದೋ ಒಂದು ರೀತಿ ನಿಮ್ಮ ಡೀಟೇಲ್ಸ್ ಇನ್ನೊಬ್ರು ಕಳಿಸಿ, ನಾನು ಈ ರೀತಿ ಪ್ರಾಬ್ಲಮ್ಮಲ್ಲಿದ್ದೀನಿ, ದಯವಿಟ್ಟು ನನಗೆ ಅಮೌಂಟ್ ಕಳಿಸಿ ಅಂತ ಕೇಳೋಂಥದ್ದು. ಇದು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ಈ ರೀತಿ ಮಾಡ್ಕೊಂಡು ಏನು ಮಾಡ್ತಾರೆ, ಫ್ರಾಡನ್ನು ಮಾಡ್ತಾರೆ. ಇದು ಹ್ಯಾಕಿಂಗ್ ಫ್ರಾಡ್. ಇನ್ನೊಂದು ಸ್ಕ್ಯಾನ್ ಫ್ರಾಡ್. ಈ ಸ್ಕ್ಯಾನ್ ಫ್ರಾಡ್ ಅಂದರೆ ಏನು? ಅಂದರೆ ನಿಮ್ಗೆ ಯಾವುದೋ ಒಂದು ಪೋಸ್ಟ್ ಬರುತ್ತೆ, ಅಥವಾ ಯಾವುದೋ ಒಂದು QR ಕೋಡ್ ಬರುತ್ತೆ. ಆ QR ಕೋಡ್ ಏನಾಗಿರುತ್ತೆ ಅಂದರೆ,
ಆ ಸ್ಕ್ಯಾಮರ್ನ ಲಿಂಕ್ಗೆ ಕನೆಕ್ಟಿವಿಟಿ ಇರುತ್ತೆ. ನಾವೇನು ಮಾಡ್ತೀವಿ, ಕ್ಯೂ ಆರ್ ಕೋಡ್ ತಾನೆ, ಬಿಡು ಏನಾಗುತ್ತೆ, ಜಸ್ಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು ಇನ್ಫಾರ್ಮೇಷನ್ ತಂದು ಬರುತ್ತೆ ನನಗೆ ಅನ್ನೋ ಒಂದು ಧೈರ್ಯಕ್ಕೆ ಏನು ಮಾಡ್ತೀವಿ, ಆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಏನಾಗುತ್ತೆ, ಆ ಸ್ಕ್ಯಾನ್ನಲ್ಲಿರೋಂಥ ವೆಬ್ಸೈಟ್ ಆಟೋಮೆಟಿಕ್ ನಿಮ್ಮ ಮೊಬೈಲ್ ಒಳಗೆ ಎಂಟ್ರಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ವೆಬ್ಸೈಟ್ನ ಕೋಡಿಂಗಲ್ಲಿ ಇನ್ನೊಂದು ಅಡ್ಜಸ್ಟ್ಮೆಂಟ್ ಮಾಡಿರ್ತಾರೆ, ಆಟೋ ಇನ್ಸ್ಟಾಲ್ ಆಗೋಕ್ಕೆ, ಜೊತೆಗೆ ಆಟೋಮೆಟಿಕ್ ನಿಮ್ಮ ಮೊಬೈಲನ್ನು ಕಂಟ್ರೋಲ್ ತಗೊಳ್ಳೋ ರೀತಿ. ಈಗೇನಾಯಿತು, ಆಟೋಮೆಟಿಕ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಪೂರ್ತಿ ಅವ್ರ ಹತ್ರ ಇದೆ. ಅವ್ರ ಹತ್ರ ನೀನು ಉಳಿದಿರೋದು ಏನು, ನಿಮ್ಮ ಬ್ಯಾಂಕ್ನ OTP ಜೊತೆಗೆ ನಿಮ್ಮ ಮೊಬೈಲ್ನ ಹ್ಯಾಕ್ ಮಾಡೋದು. ಇವೆರಡಕ್ಕೆ ಏನು ಮಾಡ್ತಾರೆ, ಈಗ ಆಲ್ರೆಡಿ ನಂಬರ್ ಅವ್ರಿಗೆ ಗೊತ್ತಾಗಿದೆ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಸಿಕ್ಕಾಕೊಂಡಿದೆ, ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಸಿಕ್ಕಾಕೊಂಡಿದೆ, ನಿಮ್ಮ ಕಂಪ್ಲೀಟ್ ನಿಮ್ಮ ಸಿಸ್ಟಮ್ ಡೇಟಾ ಈಗ ಅವ್ರ ಹತ್ರ ಇದೆ. ಆಗ ಏನು ಮಾಡ್ತಾರೆ ಅವರು, ನಿಮ್ಮ ಫೋಟೋಗಳನ್ನು ಎಡಿಟ್ ಮಾಡಿ ನಿಮಗೆ ಕಳಿಸ್ಕೊಡ್ತಾರೆ. ಎಡಿಟ್ ಮಾಡಿ ಕಳಿಸ್ಕೊಟ್ಟು ಏನು ಮಾಡ್ತಾರೆ ನೋಡಿ, ನಿಮ್ಮ ಫೋಟೋಗೆ ಈ ರೀತಿ ಎಡಿಟ್ ಮಾಡ್ತಿದ್ದೀನಿ ಅಂತವ್ರು ಹೇಳಲ್ಲ ನೋಡಿ, ನಿಮ್ಮ ಈ ಥರ ಪರ್ಸ್ನಲ್ ಫೋಟೋಸ್ ನಮ್ಮ ಹತ್ರ ಇದೆ, ನೀವು ನನಗೆ ಅಮೌಂಟನ್ನು ಪೇಮೆಂಟ್ ಮಾಡಿಲ್ಲ ಅಂದರೆ ಈ ಪರ್ಸ್ನಲ್ ಫೋಟೋಸನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಇದರಿಂದ ನಾವೇನು ಮಾಡ್ತೀವಿ, ಭಯಪಟ್ಟು ಅವ್ರು ಕೇಳೋಂಥ ಅಮೌಂಟ್ಗಳನ್ನು ನಾವು ಶೇರ್ ಮಾಡ್ತೀವಿ. ಇದು ಆಗೋದು ಬೇಡ. ಹಾಗಾಗಿ ಯಾವುದನ್ನೇ ಆಗಿರ್ಬೋದು, ಒಂದು ಸ್ಕ್ಯಾನ್ ಮಾಡಬೇಕು ನೀವು ಅಂದರೆ ಮೊದಲು ನೀವು ಮಾಡಬೇಕಂತ ಕೆಲಸ ಅದು ನಿಮಗೆ ನೀಡಿದೆಯಾ ಅಂತ ನೀವು ತಿಳ್ಕೊಬೇಕು. ಇಲ್ಲ ಅಂದರೆ ದಯವಿಟ್ಟು ಸ್ಕ್ಯಾನ್ ಮಾಡಬೇಡಿ. ಆಮೇಲೆ ಮೂರನೇ ಬಂದ್ಬಿಟ್ಟು AI ಬೇಸ್ಡ್ ಫ್ರಾಡ್ ಅಂತ. AI ಬೇಸ್ಡ್ ಫ್ರಾಡ್ ಅಂದರೆ ಏನು? AI ಬೇಸ್ಡ್ ಫ್ರಾಡ್ ಅಂದರೆ ನಿಮ್ಮವ್ರ ಥರನೇ ಯಾರೊಬ್ಬರು ವಾಯ್ಸಲ್ಲಿ ಮಾತಾಡ್ತಾರೆ, ನಿಮ್ಮವ್ರದ್ದು ಯಾವುದೋ ಒಂದು ವೀಡಿಯೋ ಮಾಡಿರ್ತಾರೆ, ನಿಮ್ಮವ್ರದ್ದು ಯಾವುದೋ ಒಂದು ಇದು ಮಾಡಿರ್ತಾರೆ, ಮಾಡಿಬಿಟ್ಟು ಪ್ಲ್ಯಾನ್ ಮಾಡಿ ನಿಮಗೆ ಅದನ್ನು ಕಳಿಸ್ಕೊಟ್ಟು ನಿಮ್ಮ ಕಡೆಯಿಂದ ಅಮೌಂಟನ್ನು ತಗೊಳಕ್ಕೆ ಸ್ಟಾರ್ಟ್ ಮಾಡಿ. ಯಾವ ರೀತಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಕ್ಕಳು ಈಗ ಸ್ಕೂಲಿಂದ ಮನೆಗೆ ಬರ್ತಾರೆ, ಆ ಟೈಮಿಂಗ್ಸನ್ನು ಮತ್ತು ಆ ಡ್ಯೂರೇಷನ್ನ ಅಬ್ಸರ್ವೇಷನ್ ಮಾಡ್ತಾರೆ. ಅದನ್ನು ಅಬ್ಸರ್ವ್ ಮಾಡಿದಂಥವರು ಅವರು ನಿಮಗೆ ಅದೇ ಟೈಮಲ್ಲಿ ಕಾಲ್ ಮಾಡ್ತಾರೆ, ನಿಮ್ಮ ಮಗುನ ಕಿಡ್ನಾಪ್ ಮಾಡಿ ಮತ್ತೊಂದು ಯಾವುದೋ ಒಂದು ರೀತಿ ಇದು ಮಾಡಿದ್ದಾರೆ ಅಂದ್ಬಿಟ್ಟು ನಿಮಗೆ ಕಾಲ್ ಮಾಡಿ ನಿಮ್ಮ ಭಯ ಇಡಿಸಿ, ನೋಡಿ ನೀವು ಇಷ್ಟು ಅಮೌಂಟನ್ನು ಕಳಿಸಿಲ್ಲ ಅಂದರೆ ನಾನು ನಿಮ್ಮ ಮಗುನ ಆಸ್ಪತ್ರೆಗೆ ಸೇರಿಸಲ್ಲ ಅಂತಲೋ, ಅಥವಾ ನಿಮ್ಮ ಮಗುಗೆ ತೊಂದರೆ ಆಗಿದೆ ಅದನ್ನು ಇದು ಮಾಡಲ್ಲ ಅಂತಲೋ, ಅಥವಾ ನಿಮ್ಮ ಮಗುನ ಕಿಡ್ನಾಪ್ ಮಾಡಿದ ಅಮೌಂಟ್ ಕೊಡೋದು ಬಿಡಲ್ಲ ಅಂತಲೋ, ಹಿಂಗೆ ಯಾವುದೋ ಒಂದು ರೀತಿ ನಿಮ್ಮನ್ನು ಇದು ಮಾಡ್ತಾರೆ. ಆದರೆ ಅಲ್ಲಿ ನಿಮ್ಮ ಮಗು ಅಥವಾ ನಿಮ್ಮವ್ರು ಇರಲ್ಲ, ನಿಮ್ಮ ಮಗು ಅಥವಾ ನಿಮ್ಮವ್ರು ಸೇಫ್ ಆಗಿರ್ತಾರೆ. ಆದರೆ ಅಲ್ಲಿ ಮಾಡಿರೋದವರು AI ಹ್ಯಾಕರ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯಾಕರ್ಸ್. ಇದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟು ಡಿಜಿಟಲ್ ಅರೆಸ್ಟ್. ಡಿಜಿಟಲ್ ಅರೆಸ್ಟ್ ಅಂದರೆ ಏನು? ಡಿಜಿಟಲ್ ಅರೆಸ್ಟ್ ಅಂದರೆ ಏನು ಅಂದರೆ, ಯಾರೊಬ್ಬರು ಫೋನ್ ಮಾಡ್ತಾರೆ ನಿಮಗೆ, ಪೊಲೀಸ್ ಡ್ರೆಸ್ ಹಾಕ್ಕೊಂಡಿರ್ತಾರೆ, ನೀಟಾಗಿ ಪೊಲೀಸ್ ಇದನ್ನು ಸ್ಟುಡಿಯೋ ಕ್ರಿಯೇಟ್ ಮಾಡ್ತಾರೆ, ಆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಫೋನ್ ಮಾಡಿ ಮಾತಾಡ್ತಾರೆ. ನೋಡಿ ನಾನು ಇಂಥ ಒಂದು ಸ್ಟೇಷನಿಂದ ಮಾತಾಡ್ತಿರೋದು ಅಂತ ಹಿಂದಿಯಲ್ಲೋ ಇಂಗ್ಲೀಷಲ್ಲೋ ಮಾತಾಡ್ತಾರೆ. ಮಾತಾಡ್ಬಿಟ್ಟು ಅಥವಾ ಕನ್ನಡದಲ್ಲೂ ಮಾತಾಡ್ಬೋದು. ಮಾತಾಡ್ಬಿಟ್ಟು ಏನು ಮಾಡ್ತಾರೆ, ನಿಮ್ಮ ಜೊತೆ ಸಂವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಂವಾದ ಮಾಡ್ತಾ ನಿಮಗೆ ತುಂಬ ಭಯವನ್ನು ಇಡಿಸ್ತಾರೆ ಮತ್ತು ತುಂಬ ಧೈರ್ಯ ಕೂಡ ತುಂಬ್ತಾರೆ. ಈ ರೀತಿ ಮಾಡ್ತಾ ನಿಮ್ಮಿಂದ ಹಣವನ್ನು ದೋಚೋಕ್ಕೆ ಪ್ಲಾನ್ ಮಾಡ್ತಾರೆ. ಈ ರೀತಿ ಮಾಡಿದಾಗ ಕೂಡ ನೀವು ಯಾವುದೇ ಕಾರಣಕ್ಕೂ ಅಷ್ಟೇ ಅಂಥವ್ರು ರೆಸ್ಪಾನ್ಸ್ ಮಾಡಬೇಡಿ. ರೆಸ್ಪಾನ್ಸ್ ಮಾಡಬಾರ್ದ್ರ ಜೊತೆಗೆ ಇನ್ನೊಂದು ಮಾತು ಅವ್ರಿಗೆ ಹೇಳಿ, ಆಯಿತು ನನ್ನ ಕಡೆಯಿಂದ ತಪ್ಪಾಗಿರುತ್ತಾನೆ, ನಾನು ಸೀದಾ ಈಗ ನಮ್ಮ ಹತ್ತಿರದಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ನಾನೇ ಅಲ್ಲಿ ಹೋಗಿ ನಾನು ಸರೆಂಡರ್ ಆಗ್ತೀನಿ, ನಾನು ಯಾವುದೇ ಕಾರಣಕ್ಕೂ ನಿಮಗೇನು ವಿಷಯನ ನಾನು ಕೊಡಲ್ಲ ಅಂತ ಹೇಳಿ. ಅವ್ರು CBI ID ಕಾರ್ಡ್ ತೋರಿಸ್ಲಿ, CBI ನೋಟಿಸ್ ತೋರಿಸ್ಲಿ, ಪೊಲೀಸ್ ನೋಟಿಸ್ ತೋರಿಸ್ಲಿ, ಏನೇ ಅವ್ರು ತೋರಿಸ್ಲಿ ಕೂಡ ಅಂಥವ್ರು ನೀವು ಮಾಡಬೇಕಾದಂಥ ಕೆಲಸ ಧೈರ್ಯವಾಗಿ ಅವ್ರಿಗೆ ಹೇಳಿ, ಆಯಿತು ನನ್ನ ಕಡೆಯಿಂದ ತಪ್ಪಾಗಿರುತ್ತಾನೆ, ನಾನೇ ಸರೆಂಡರ್ ಆಗ್ತೀನಿ, ನನಗೆ ಹೋಗ್ತಾನೆ ಸ್ಟೇಷನ್ಗೆ ಅಂದ್ಬಿಟ್ಟು ಆ ಕಾಲನ್ನು ಕಟ್ ಮಾಡಿ ಸುಮ್ಮನೆ ಭಯ ಪಡಬೇಡಿ. ಈ ರೀತಿ ಡಿಜಿಟಲ್ ಫ್ರಾಡ್ಸನ್ನು ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಒಂದೊಂದ್ರ ಬಗ್ಗೆನೇ ನೀಟಾಗಿ ಫುಲ್ ಡಿಸ್ಕ್ರಿಪ್ಷನ್ ಅಂತ ವಿಡಿಯೋ ಯಾವ್ಯಾವ ರೀತಿ ಆಗುತ್ತೆ, ಎಕ್ಸಾಂಪಲ್ಸ್ ಬಗ್ಗೆ ಮುಂದಿನ ವಿಡಿಯೋಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ನಾನು ಶಾರ್ಟ್ ವಿಡಿಯೋಸನ್ನು ಈ OTP ಬೇಸ್ಡ್ ಡಿಜಿಟಲ್ ಸ್ಕ್ಯಾಮ್, ಆಮೇಲೆ ಸ್ಕ್ಯಾನ್ ಬೇಸ್ಡ್ ಡಿಜಿಟಲ್ ಸ್ಕ್ಯಾಮ್, AI ಬೇಸ್ಡ್ ಡಿಜಿಟಲ್ ಸ್ಕ್ಯಾಮ್, ಮತ್ತು ಹ್ಯಾಕಿಂಗ್ ಸ್ಕ್ಯಾಮ್, ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್, ಮತ್ತು ಇನ್ನೊಂದು ಜಂಪ್ ಅಂದ್ಬಿಟ್ಟು ಇನ್ನೊಂದು ಬರ್ತಾ ಇದೆ. ಏನು ಅಂದರೆ, ನೀವು ಫೋನ್ಪೇಲೂ ಒಂದು ಅಮೌಂಟ್ ಕಳಿಸಿರ್ತಾರೆ, ಗೂಗಲ್ ಪೇಲೂ ಒಂದು ಅಮೌಂಟ್ ಕಳಿಸಿರ್ತಾರೆ. ಕಳಿಸ್ಬಿಟ್ಟು ಏನು ಮಾಡ್ತಾರೆ, ನಾನು ಅಪ್ಪಿ ನಿಮಗೆ ಕಳಿಸ್ಬಿಟ್ಟಿದ್ದೀನಿ, ಆ ಥರ ನಿಮಗೆ
ನಾನು ರೀಫಂಡ್ ಮಾಡ್ಕೊಬೇಕು, ಇನ್ನೊಬ್ರಿಗೆ ಯಾರಿಗೋ ಕಳಿಸ್ಬೇಕಾಯಿತು, ನಿಮಗೆ ಕಳಿಸ್ಬಿಟ್ಟಿನಿ ಅಂತ ನಾನು ರೀಫಂಡ್ ಮಾಡ್ಕೊಬೇಕು. ಸೊ ನಾನು ನಿಮಗೆ ಒಂದು ಲಿಂಕ್ ಕಳಿಸ್ತೀನಿ, ಫೋನ್ಪೇ ಲಿಂಕೇ ಕಳಿಸ್ಕೊಡ್ತೀನಿ, ದಯವಿಟ್ಟು ಪೇಮೆಂಟ್ ಮಾಡಿ ಅಂತ ಹೇಳ್ತೀನಿ. ಅಂಥವ್ರಿಗೂ ಕೂಡ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡಬೇಡಿ. ನಿಮ್ಮ ಅಕೌಂಟಿಗೆ ಬಂದಿದ್ಯಾ ಇಟ್ಕೊಳ್ಳಿ, ಸಂತೋಷ, ನಿಮ್ಮ ಅದೃಷ್ಟ ಆಗುತ್ತೆ, ಚೆನ್ನಾಗಿರಿ, ಖುಷಿ ಪಡಿ. ಆದರೆ ಅವ್ನು ಯಾರೋ ನಾನು ರೀಫಂಡಿಗೆ ನಾನು ನಿಮ್ಮ ಲಿಂಕ್ ಕಳಿಸ್ತೀನಿ, ನನಗೆ ರೀಫಂಡ್ ಮಾಡಿ ಅಂದರೆ ದಯವಿಟ್ಟು ಮಾಡಬೇಡಿ. ಅಂಥವ್ರ ಲೈನನ್ನು ಕಟ್ ಮಾಡಿ. ಇದ್ರ ಬಗ್ಗೆ ಕೂಡ ಇಷ್ಟು ಸ್ಕ್ಯಾಮ್ಸ್ನ ಬಗ್ಗೆ ನಿಮಗೆ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಡಿಸ್ಕ್ರಿಪ್ಷನ್ ಕೊಟ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿಯನ್ನು, ನಿಮ್ಮ ಸುತ್ತಮುತ್ತಲಿರೋರನ್ನ ಎಲ್ಲರೂ ಕೂಡ ಸೇವ್ ಮಾಡ್ಕೊಳ್ಳಿ, ಅಂದರೆ ಉಳಿಸ್ಕೊಳ್ಳಿ. ಕಷ್ಟಪಟ್ಟಂಥ ದುಡ್ಡು ಹಾಳಾಗೋದು ಬೇಡ. ದಯವಿಟ್ಟು ನನ್ನ ಮುಂದಿನ ವಿಡಿಯೋಗಳಾಗಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.